ನಮಸ್ಕಾರ. ಈ ರಾಶಿ ನಕ್ಷತ್ರದವರ ಹತ್ತಿರ ದುಡ್ಡು ಯಾವತ್ತೂ ಖಾಲಿಯಾಗಲ್ಲ. ದುಡ್ಡು ಜೀವನ ಪರ್ಯಂತ ಸದಾ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಆ ದುಡ್ಡಿನ ಆಶೀರ್ವಾದ, ಆ ದೇವರ ಆಶೀರ್ವಾದ ಸದಾ ಈ ರಾಶಿ ನಕ್ಷತ್ರದವ್ರ ಮೇಲೆ ಇದ್ದೇ ಇರುತ್ತೆ. ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈ ರಾಶಿ ನಕ್ಷತ್ರದವರು ಬಡವರೇ ಆಗಿರ್ತಾರೆ. ತುಂಬ ಕಷ್ಟಪಟ್ಟು ಜೀವನ ಮಾಡ್ತಾರೆ. ಎಲ್ಲ ವಿಚಾರದಲ್ಲಿ ಏಟುಗಳು ನೋವುಗಳು ತಿಂತಾರೆ. ಸಂಸಾರದ ವಿಚಾರದಲ್ಲಿರ್ಬೋದು, ಗಂಡನ ವಿಚಾರದಲ್ಲಿರ್ಬೋದು, ಹೆಂಡತಿ ವಿಚಾರದಲ್ಲಿರ್ಬೋದು, ಮಕ್ಕಳ ವಿಚಾರದಲ್ಲಿರ್ಬೋದು, ತಂದೆ ತಾಯಿ ವಿಚಾರದಲ್ಲಿರ್ಬೋದು, ಅಣ್ಣ ತಮ್ಮನ ವಿಚಾರದಲ್ಲಿರ್ಬೋದು, ಅಕ್ಕ ತಂಗಿ ವಿಚಾರದಲ್ಲಿರ್ಬೋದು, ನಾದಿನಿ ವಿಚಾರದಲ್ಲಿರ್ಬೋದು, ಅತ್ತೆ ಮಾವನ ವಿಚಾರದಲ್ಲಿರ್ಬೋದು, ಬೀಗರ ವಿಚಾರದಲ್ಲಿರ್ಬೋದು, ಸಂಬಂಧಿಕರ ವಿಚಾರದಲ್ಲಿರ್ಬೋದು, ಫ್ರೆಂಡ್ಸ್ ವಿಚಾರದಲ್ಲಿರ್ಬೋದು, ಕೆಲಸ ಮಾಡುವ ಸಹ ಉದ್ಯೋಗಿಗಳು ಅಂತೀವಿ, ಕೊಲೀಗ್ಸ್, ಅವ್ರ ಜೊತೆಯನ್ನಾಗಲಿ, ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲೇ ಆಗಲಿ, ನಿಮ್ಮ ಕೆಲಸ ಮಾಡ್ತಿರ್ತಾರಲ್ಲ, ಬಿಸ್ನೆಸ್ ಮಾಡುವ ವ್ಯಾಪಾರದಲ್ಲಿ ಸ್ಥಳದಲ್ಲಿ, ಅಂದರೆ ನಿಮ್ಮ ವರ್ಕರ್ಸು ಕೆಲಸ ಮಾಡ್ತಿರ್ತಾರಲ್ಲ ಅವರಿಂದ ಆಗ್ಬೋದು, ಕಸ್ಟಮರಿಂದ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಖಂಡಿತವಾಗ್ಲೂ ನೋವು ತಿಂದಿರ್ತೀರ. ನೀವು ಪ್ರೀತಿ ಮಾಡುವ ಹುಡುಗನಿಂದ, ನೀವು ಪ್ರೀತಿಸಿದ ಹುಡುಗಿಯಿಂದ ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ನೋವುಗಳು ತಿಂದಿರ್ತೀರ, ಸಿಕ್ಕಾಬಟ್ಟೆ ನೊಂದಿರ್ತೀರ. ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲೂ ನೊಂದಿರ್ತೀರ. ಬಟ್ ಆದರೂ ನಿಮಗೆ ದೇವರು ಕೈ ಬಿಡಲ್ಲ. ದೇವರ ಆಶೀರ್ವಾದ, ದುಡ್ಡಿನ ಆಶೀರ್ವಾದ ಅಂತೀವಿ ನಾವು. ದೇವರ ಆಶೀರ್ವಾದ, ದುಡ್ಡಿನ ಆಶೀರ್ವಾದ, ಆ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಶೀರ್ವಾದ ಖಂಡಿತವಾಗ್ಲೂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವ್ರ ಮೇಲೆ ಇದ್ದೇ ಇರುತ್ತೆ. ಇವರಿಗೆ ಯಾವತ್ತೂ ದುಡ್ಡು ಖಾಲಿ ಆಗಲ್ಲ. ದುಡ್ಡಂತೂ ಇದ್ದೇ ಇರುತ್ತೆ. ಇವರು ಬಡತನದಲ್ಲನ್ನ ಇರಲಿ, ಶ್ರೀಮಂತರನ್ನ ಆಗಿರಲಿ, ಬಟ್ ಇವರಿಗೆ ಕಷ್ಟಗಳು ಮೇಲೆ ಕಷ್ಟಗಳು ಕೊಡ್ತಾನೆ. ಬಟ್ ಅದ್ರ ಹಿಂದ್ಗಡೆನೆ ಪರಿಹಾರನೂ ಕೊಟ್ಟಿರ್ತಾನೆ, ಹಿಂದ್ಗಡೆ ದುಡ್ಡು ಇರುತ್ತೆ. ಬಟ್ ಇರೋದರಲ್ಲಿ ಅತ್ಯಂತ ಸುಖಜೀವಿಗಳು ಅಂತ ಅನ್ಬೋದು. ಇರೋದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು, ಎಲ್ಲ ವಿಚಾರದಲ್ಲೂ ಹೊಂದ್ಕೊಂಡು, ಎಲ್ಲರಿಗೂ ತ್ಯಾಗ ಮಾಡ್ಕೊಂಡು, ಎಲ್ಲರಿಗೂ ಸ್ಯಾಕ್ರಿಫೈಸ್ ಮಾಡಿ, ಎಲ್ಲರಿಗೂ ಕೊಟ್ಟು, ಎಲ್ಲದನ್ನು ಬಿಟ್ಕೊಟ್ಟು, ತನ್ನ ಒಳಗಿಡ ನೋವುಗಳು, ಸಂಕಟಗಳು, ದುಃಖಗಳು, ದುಮ್ಮಾನುಗಳು ಯಾರ ಹತ್ರ ಹೇಳ್ಕಂಡಲೇ ಎಲ್ಲರ ಮುಂದೆ ನಕ್ ಅಂತ ಸಂತೋಷವಾಗಿ ಬಾಳುವ ಈ ಎರಡು ರಾಶಿ ನಕ್ಷತ್ರದವರು. ಒಳಗಡೆ ಬೆಟ್ಟದಂಥ ನೋವಿರುತ್ತೆ, ಸಂಕಟ ಇರುತ್ತೆ, ದುಃಖ ಇರುತ್ತೆ, ಬಟ್ ಏನು ತೋರಿಸ್ಕೊಳಲ್ಲ, ಚೆನ್ನಾಗಿದ್ದೀವಿ ಅಂತಲೇ ಹೇಳ್ತಿರ್ತಾರೆ. ಬಟ್ ದೇವರು ಇವರು ಉಸಿರಿರೋವರೆಗೂ ದುಡ್ಡಂತೂ ಕೊಟ್ಟಿರ್ತಾನೆ. ಇವರು SB ಅಕೌಂಟ್ನಲ್ಲಿ ಖಂಡಿತವಾಗ್ಲೂ ದುಡ್ಡು ಖಾಲಿನೇ ಆಗಲ್ಲ, ಯಾವತ್ತೂ ಖಾಲಿ ಆಗಲ್ಲ. ಖಂಡಿತವಾಗ್ಲೂ ದುಡ್ಡಂತೂ ಇವರಿಗೆ ಇದ್ದೇ ಇರುತ್ತೆ. ಎಷ್ಟು ತಗ್ಗಬೇಕು, ಎಷ್ಟು ಅಡ್ಜಸ್ಟ್ ಆಗಬೇಕು, ಎಷ್ಟು ನಡ್ಕೊಂಡು ಹೋಗ್ಬೇಕು ಅಷ್ಟು ಅಡ್ಜಸ್ಟ್ ಆಗ್ತಾರೆ. ಅಷ್ಟೇ ಸಿಟ್ಟು ಕೋಪ ಬಂದರೆ ವ್ಯಾಘ್ರ ಸ್ವರೂಪಿಗಳು ಇವರು. ಇನ್ನೊಬ್ಬರು ತಂಟೆಗೆ ಹೋಗಲ್ಲ, ಇನ್ನೊಬ್ಬರ ಬಗ್ಗೆ ನಮಗೆ ಮಾತು ಬೇಡ ಅಂತಾರೆ. ಬಟ್ ಆದರೂ ಇವರಿಗೆ ನೋವುಗಳ ಮೇಲೆ ನೋವುಗಳಾಗ್ತವೆ, ಶತ್ರುಗಳಾಗ್ತವೆ. ಗಂಡನೇ ಶತ್ರು, ಹೆಂಡತಿನೇ ಶತ್ರು, ಪ್ರೀತಿಸಿದ ಹುಡುಗನೇ ಶತ್ರು, ಪ್ರೀತಿಸಿದ ಹುಡುಗಿನೇ ಶತ್ರು ಆಗ್ಬಿಡ್ತಾರೆ. ಎಷ್ಟೋ ಜನ ಲವ್ ಮ್ಯಾರೇಜ್ಗಳು ಮಾಡ್ಕೊಂಡಿರ್ತಾರೆ. ಬಟ್ ಏನಂದರೆ ನೋವುಗಳ ಮೇಲೆ ನೋವಂತೂ ಇದ್ದೇ ಇರುತ್ತೆ. ಅನಾರೋಗ್ಯದ ಸಮಸ್ಯೆ ವಿಚಾರದಲ್ಲಿರ್ಬೋದು. ಬಟ್ ಏನಂತಂದರೆ ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ದುಡ್ಡು ಇವರಿಗೆ ಖಂಡಿತವಾಗ್ಲೂ ಸದಾ ಇದ್ದೇ ಇರುತ್ತೆ. ದುಡ್ಡಿನ ಆಶೀರ್ವಾದ, ದೇವರ ಆಶೀರ್ವಾದ ಇವೆರಡು ರಾಶಿ ನಕ್ಷತ್ರದವ್ರಿಗಂತೂ
ಕೊಟ್ಟೇ ಕೊಟ್ಟಿರ್ತಾನೆ. ಗುಡಿಸ್ಲಲ್ಲಿದ್ದರೂ ನಾನು ನೆಮ್ಮದಿಗಿದ್ದೀನಿ ಅನ್ನುವ 2 ಏಕೈಕ ರಾಶಿ ನಕ್ಷತ್ರದವರು ಯಾವಪ್ಪ ಅಂತಂದರೆ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ತುಲಾ ರಾಶಿ ವಿಶಾಖ ನಕ್ಷತ್ರ. ಇವೆರಡು ರಾಶಿ ನಕ್ಷತ್ರದವರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.